ಜೈ ಶ್ರೀ ಕೃಷ್ಣ. ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಪ್ರಪ್ರಥಮವಾಗಿ ನಮ್ಮ ವಿದ್ಯಾಗುರುಗಳಂತಹ ಶ್ರೀ 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 ಶಿವಂ ಗುರೂಜಿಯವರಿಗೆ ನಮಸ್ಕಾರಗಳನ್ನು ತಲುಪಿಸ. ನಾನು ಕೃಷ್ಣಕುಮಾರ ಶರ್ಮಾ, ನಿಮ್ಮ ವಿಶ್ವಾಸಿತ ಜ್ಯೋತಿಷ್ಯ ಮಾರ್ಗದರ್ಶಿ. ಇವತ್ತಿನ ವಿಷಯ ಏನು ಅಂತಂದರೆ, ಸಪ್ತಪದಿ ಅಥವಾ ಮದುವೆಯ ವಿಷಯವಾಗಿ ವಧೂವರರನ್ನು ಅಂದರೆ ಹುಡುಗ ಹುಡುಗಿಯನ್ನು ನಾವು ಹೊಂದಾಣಿಕೆ ಮಾಡುವಾಗ ಮುಖ್ಯವಾಗಿ ಏನನ್ನು ಗಮನಿಸಬೇಕು. ಮುಖ್ಯವಾಗಿ 4 ತತ್ವಗಳಿದೆ. ತತ್ವಗಳು ಅಂದರೆ ಗೊತ್ತಿದೆ ಅಲ್ವಾ? ಅಗ್ನಿ ತತ್ವ, ಪೃಥ್ವಿ ತತ್ವ, ವಾಯು ತತ್ವ ಮತ್ತು ಜಲತತ್ವ. ಮೇಷದಿಂದ ಮೀನದವರೆಗೆ 12 ರಾಶಿಗಳಲ್ಲಿ ಈ 4 ತತ್ವಗಳು 3 ರಾಶಿಗಳನ್ನು ಸೂಚಿಸುತ್ತೆ. ಹುಡುಗಿಯ ಜಾತಕದಲ್ಲಿ ಮತ್ತು ಹುಡುಗನ ಜಾತಕದಲ್ಲಿ ನಾವು ನೋಡಿದಾಗ ಅವರ ಜೀವಕಾರಕರು ಯಾವ ತತ್ವದಲ್ಲಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಪುರುಷ ಜಾತಕದಲ್ಲಿ ಜೀವಕಾರಕರು ಗುರುಗ್ರಹರು, ಮತ್ತು ಹುಡುಗಿಯ ಜಾತಕದಲ್ಲಿ ಸ್ತ್ರೀಯರ ಜಾತಕದಲ್ಲಿ ಜೀವಕಾರಕರು ಶುಕ್ರಗ್ರಹರು. ಇವರು ಯಾವ ತತ್ವದಲ್ಲಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಈಗ ಹುಡುಗನದು ಅಗ್ನಿತತ್ವ ಅಂತ ಇಟ್ಕೊ, ಹುಡುಗಿಯದು ಭೂತತ್ವ, ವಾಯುತತ್ವ ಅಥವಾ ಜಲತತ್ವ ಯಾವುದು ಅಂತ ನೋಡಿದಾಗ, ಈ ಅಗ್ನಿತತ್ವದ ಹುಡುಗನ ಜೊತೆಗೆ ಭೂತತ್ವದ ಹುಡುಗಿಯನ್ನು ನಾವೇನಾದರೂ ಹೊಂದಾಣಿಕೆ ಮಾಡಿದ್ರೆ ಮುಂದೆ ಏನಾಗುತ್ತೆ, ಅವನು ಬಹಳ ಉತ್ಸಾಹದಿಂದ ಏನೋ ಒಂದು ಕೆಲಸ ಮಾಡಲಿಕ್ಕೆ ಹೋಗ್ತಾನೆ, ಯಾವುದೋ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡೋಕ್ಕೆ ಹೋಗ್ತಾನೆ, ಅಥವಾ ಯಾವುದೋ ಒಂದು ಮನೆ ಕಟ್ಟೋದು, ಏನೋ ಒಂದು ಶುಭ ಕಾರ್ಯ, ಏನೋ ಒಂದು ಕೆಲಸ ಮಾಡಲಿಕ್ಕೆ ಅವನು ಉತ್ಸಾಹ ತೋರಿಸ್ತಾನೆ. ಈಕೆ ಭೂತತ್ವದವಳು ಅವನ ಉತ್ಸಾಹಕ್ಕೆ ಮಣ್ಣೆರಚಿದ ಹಾಗೆ, ನಿಮಗೆ ಅದರಲ್ಲಿ ಹೆಚ್ಚು ಅನುಭವ ಇಲ್ಲ, ಸುಮ್ಮನೆ ಯಾಕೆ ಹೋಗಿ ಅಲ್ಲಿ ಲಾಸ್ ಮಾಡ್ಕೊಳ್ತೀರಾ, ಅದೆಲ್ಲ ಬೇಡ, ನಮಗೆ ಸರಿ ಹೋಗೋದಿಲ್ಲ, ನಷ್ಟ ಮಾಡ್ಕೊಳ್ತೀರಾ ಅಂಥೇಳಿ ಅವನ ಉತ್ಸಾಹವನ್ನು ಕಡಿಮೆ ಮಾಡ್ಬಿಟ್ಟು, ಹೇಗೆ ಅಗ್ನಿಯ ಮೇಲೆ ನಾವು ಮಣ್ಣು ಹಾಕಿ ಅಗ್ನಿಯನ್ನು ಆರಿಸ್ತಾರಲ್ವ, ಹಾಗೆ ಅವನ ಉತ್ಸಾಹನ ಸಹ ಈಕೆ ಆರಿಸ್ಬಿಡ್ತಾಳೆ. ಅದೇ ವಾಯುತತ್ವದ ಹುಡುಗಿ ಅಂತ ಇಟ್ಕೊಳ್ಳಿ. ಅಗ್ನಿತತ್ವದ ಹುಡುಗನಿಗೆ ವಾಯುತತ್ವದ ಹುಡುಗಿ. ಬೆಂಕಿ ಉರಿಯುವಾಗ ಚೆನ್ನಾಗಿ ಗಾಳಿ ಬೀಸಿದ್ರೆ ಏನಾಗುತ್ತೆ, ಅಥವಾ ಬೆಂಕಿ ಕಡಿಮೆ ಆದಾಗ್ಲೂ ನಾವು ಬೀಸಣಿಗೆ ತೊಗೊಂಡು ಬೀಸಿ ಅದನ್ನ ಹೆಚ್ಚು ಮಾಡ್ತೀವಿ, ಅಗ್ನಿಯನ್ನು ಉಜ್ವಲಿಸೋ ಹಾಗೆ ಮಾಡ್ತೀವಿ. ಹಾಗೆ ಅವನ ಉತ್ಸಾಹವನ್ನು ಈಕೆ ಹೆಚ್ಚು ಮಾಡ್ತಾಳೆ. ಅವನೇನಾದರೂ ವ್ಯಾಪಾರ ಮಾಡಬೇಕು ಅಂತಂದಾಗ ಪ್ರಾರಂಭ ಮಾಡಿ, ಯಾವುದೇ ವ್ಯಾಪಾರ ಮಾಡಿದಾಗ್ಲೂ ಮೊದಲಿಂದಲೂ ಲಾಭ ಬರೋದಿಲ್ಲ, ಅದಕ್ಕೆ ಸ್ವಲ್ಪ ಸಮಯ ಆಗುತ್ತೆ, ಅಷ್ಟು ಸಮಯ ನಾನು ಸಂಸಾರವನ್ನು ನಿಭಾಯಿಸ್ತೀನಿ, ವ್ಯಾಪಾರ ಚೆನ್ನಾಗಿ ವೃದ್ಧಿ ಆದಮೇಲೆ ನಾವಿಬ್ಬರೂ ಸೇರಿ ಆ ವ್ಯಾಪಾರವನ್ನು ಮುಂದುವರಿಸೋಣ, ಒಂದು ಸಂಸ್ಥೆಯನ್ನು ಕಟ್ಟೋಣ, 100 ಜನಕ್ಕೆ ಕೆಲಸನ ಕೊಡೋಣ ಅಂತ ಅವ್ರನ್ನ ಹುರಿದುಂಬಿಸ್ತಾಳೆ ವಾಯುತತ್ವ. ಆದರೆ ಇನ್ನು ಜಲತತ್ವ ಅಂತಂದರೆ ನಿಮಗೆ ಗೊತ್ತಿದೆ, ಅಗ್ನಿಗೆ ಜಲ ಹಾಕಿದ್ರೆ ಏನಾಗುತ್ತೆ, ಬೆಂಕಿ ನೀರು ಹಾಕಿದ್ರೆ ಬೆಂಕಿ ಯಾರು ಹೋಗುತ್ತೆ, ಕಡಿಮೆ ಆಗೋಗುತ್ತೆ. ಅಷ್ಟೇ ಅಲ್ಲ, ಚೆನ್ನಾಗಿ ಬೆಂಕಿ ಜಾಸ್ತಿ ಇದ್ದು ನೀರು ಕಡಿಮೆ ಇದ್ದರೆ ಆ ನೀರು ಆವಿ ಆಗೋಗುತ್ತೆ, ಒಂದಕ್ಕೊಂದಕ್ಕೆ ಹೊಂದೋದಿಲ್ಲ. ಅಗ್ನಿ ಜಲ ಮತ್ತು ಅಗ್ನಿ ಭೂಮಿ ಭೂತತ್ವ ಇದು ಯಾವತ್ತೂ ಹೊಂದಾಣಿಕೆ ಆಗೋದಿಲ್ಲ, ಒಂದನ್ನೊಂದು ನಾಶ ಮಾಡಲಿಕ್ಕೆ ನೋಡುತ್ತೆ. ಅದೇ ಭೂತತ್ವ ಮತ್ತು ಜಲತತ್ವ ಇದೆರಡು ಇದ್ದರೆ ಭೂಮಿಗೆ ನೀರು ಸೇರಿದ್ರೆ ಫಲವತ್ತತೆ ಹೆಚ್ಚುತ್ತೆ, ಸಸ್ಯಗಳು ಬೆಳೆಯುತ್ತೆ, ಸಮೃದ್ಧಿ ಆಗುತ್ತೆ. ಹಾಗಾಗಿ ನಾವು ಹುಡುಗ ಹುಡುಗಿಯ ಹೊಂದಾಣಿಕೆಯನ್ನು ನೋಡುವಾಗ ಅಗ್ನಿತತ್ವದವರಿಗೆ ವಾಯುತತ್ವದವ್ರನ್ನ, ಭೂತತ್ವದವರಿಗೆ ಜಲತತ್ವದವ್ರನ್ನ ಹೊಂದಾಣಿಕೆ ಮಾಡಬೇಕು. ಇದಿಷ್ಟು ಈ ದಿನದ ವಿಷಯ. ಜೈ ಶ್ರೀ ಕೃಷ್ಣ. ಗುರುಭ್ಯೋ ನಮಃ.